1 ಮತ್ತು 92ರಲ್ಲಿ ಭಾರತ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣವನ್ನು ಒಪ್ಪಿಕೊಂಡ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಆಡಳಿತ ವೆಚ್ಚವನ್ನು ಕಡಿಮೆ ಮಾಡೋದಕ್ಕಾಗಿ ದಿನಗೂಲಿ, ಹೊರಗುತ್ತಿಗೆ, ನೇರ ವೇತನ ಪಾವತಿ ಅನ್ನೋ ರೀತಿಯಲ್ಲಿ ನಾನಾ ರೀತಿಯಲ್ಲಿ ನಮ್ಮ ವಿದ್ಯಾವಂತ ನೌಕರರನ್ನು ಎಲ್ಲ ಇಲಾಖೆಗಳಲ್ಲಿ ತೆಗೆದುಕೊಳ್ಳೋ ಮೂಲಕ ಒಂದು ರೀತಿಯಲ್ಲಿ ಭಾರತದಲ್ಲಿ ನವೋಚಿತ ಪದ್ಧತಿಯನ್ನು ಪ್ರಾರಂಭ ಆಯಿತು. ತದನಂತರ ಧರ್ಮ್ ಸಿಂಗ್ ಅನ್ನುವಂಥ ಉತ್ತರ ಪ್ರದೇಶದ ಒಬ್ಬ ನಿವಾಸಿ, ಹೊರಗುತ್ತಿಗೆ ನಿವಾಸಿ ನೌಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಏನು ಹೊರಗುತ್ತಿಗೆ ಏಜೆನ್ಸಿಗಳು ನೌಕರರನ್ನು 1 ಕೋಟಿ ಹೆಚ್ಚು ಜನ ನೌಕರರನ್ನು ಶೋಷಣೆ ಮಾಡ್ತಾ ಇದೆ, ಇದನ್ನ ನಿಷೇಧ ಮಾಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹಾಕಿದರು. ಅದು ವಿಚಾರಣೆ ನಡೆದು 19/11/2025ರಂದು ಭಾರತದ ಐತಿಹಾಸಿಕವಾದಂಥ ತೀರ್ಪು ನೀಡುವ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 1 ಕೋಟಿಗೆ ಹೆಚ್ಚು ಜನ ನೌಕರರಿಗೆ ಹತ್ರ 10 ಕೋಟಿ ಜನ ಅವರ ಅವಲಂಬಿತರಿಗೆ ನ್ಯಾಯವನ್ನು ಸಲ್ಲಿಸಿದೆ. ಆ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಬ್ಸರ್ವೇಷನ್ ಏನು ಹೇಳಿದೆ ಅಂದರೆ ಭಾರತದ ಅನುಚ್ಛೇದ 14, 16, 21 ಉಲ್ಲಂಘನೆ ಆಗಿದೆ ಅಂತಕ್ಕಂಥ ಅಬ್ಸರ್ವೇಷನನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮಾಡಿತು. ಅದರ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಅಸಂಘಟಿತ ಕಾರ್ಮಿಕರ ಪರವಾಗಿ ಭಾರತದ ಸಂವಿಧಾನ ಎತ್ತಿ ಹಿಡಿದ ಮೂಲಕ ಈ ಕಾರ್ಮಿಕರಿಗೆ ನ್ಯಾಯ ಒದಗಿಸುತ್ತೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಮಾನ್ಯ ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡಿದರು. ಆ ಸಬ್ ಕಮಿಟಿ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿಯಲ್ಲಿ ಹೇಳಿರುವಂಥ ಅಂಶ ಏನು ಅಂತಂದರೆ, ಏನು ಈ ಸುಪ್ರೀಂ ಕೋರ್ಟ್ ಈ ಹೊರಗುತ್ತಿಗೆಯನ್ನು ನಿಷೇಧ ಮಾಡಿದೆ, ಇದನ್ನು ಒಳಗುತ್ತಿಗೆಯಾಗಿ ನಾವು ತಗೊತೀವಿ 2028ಕ್ಕೆ ಒಳಗಡೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ಸಮಿತಿ ಇನ್ನೊಂದು ಅಂಶವನ್ನು ಗಮನಿಸಿದೆ. 2008ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧಿಕಾರಿ ಅಲ್ಲಿರೋ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಒಂದು ಸಂಘವನ್ನು ಮಾಡಿಕೊಂಡು ವೇತನವನ್ನು ಪಾವತಿ ಮಾಡಿ ಯಶಸ್ವಿಯಾಗಿದೆ. ಈ ಮಾದರಿಯನ್ನು, ಬೀದರ್ ಮಾದರಿಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಇಲಾಖೆಗಳಲ್ಲಿ ತರ್ತೀವಿ ಅನ್ನುವಂಥ ಇದರಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನು ಇಟ್ಟುಕೊಂಡು ಕಾರ್ಮಿಕ ಇಲಾಖೆ 16/12/25ಕ್ಕೆ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನೀವು 15 ದಿನ ಒಳಗಡೆ ಒಳ ಮೀಸಲಾತಿನ ಒಳಗುತ್ತಿಗೆಯನ್ನು ಜಾರಿ ಮಾಡಬೇಕಾದ್ರೆ ನಿಮ್ಮ ಅಭಿಪ್ರಾಯವನ್ನು ಕೊಡಿ, ಇಲ್ಲದೆ ಹೋದರೆ ಈ ಒಳಗುತ್ತಿಗೆ ಮಾಡೋದಕ್ಕೆ ಸಹಮತ ಇದೆ ಅನ್ನುವಂಥ ಒಂದು ಪತ್ರವನ್ನು ಲೇಬರ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದಿದ್ದಾರೆ. ನಮ್ಮದು ಇಷ್ಟೇ ಆಗ್ರಹ, ನೀವು ಒಳಗುತ್ತಿಗೆ ಮಾಡೋದ್ರಿಂದ ಆರ್ಥಿಕ ಹೊರೆಯೂ ಆಗೋದಿಲ್ಲ. 2 ಸಾರಿ ನೀವು ಪಲ್ಲಟ ಆಗ್ತದೆ. ಒಂದು ಏಜೆನ್ಸಿ ಕೊಡ್ತೀರಿ, ಏಜೆನ್ಸಿ ಮತ್ತೆ ನೌಕರಿಗೆ ಹಾಕ್ತೀರಿ. ನೀವು ನೇರವಾಗಿ ವೇತನವನ್ನು PF, ESA ಈ ಅಸಂಘಟಿತ ಕಾರ್ಮಿಕರಿಗೆ ಸಲ್ಲಿದ್ರೆ ಒಂದು ನ್ಯಾಯ ಸಲ್ಲದಂಗೆ ಆಗುತ್ತೆ. ಕರ್ನಾಟಕದಲ್ಲಿ 3.5 ಲಕ್ಷ ನೌಕರರಿಗೆ 30 ಲಕ್ಷ ಅವರ ಅವಲಂಬಿತರಿಗೆ ಒಂದು ನಿಟ್ಟುಸಿರು ಬಿಡ್ತಾರೆ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಏನೇ ಹೊರಗುತ್ತಿಗೆ ಏಜೆನ್ಸಿಗಳು ಈ ನೌಕರರನ್ನ ಶೋಷಣೆ ಮಾಡೋದಕ್ಕಾಗಿ ಈ ಏಜೆನ್ಸಿಗಳನ್ನು ಇಟ್ಟುಕೊಂಡು ಇವತ್ತು ಆಟ ಆಡ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ತತ್ಕ್ಷಣ ಒಳಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಈ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡೋ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಬಸವಾದಿ ಶರಣರ ಅನುಯಾಯಿ ಅಂತ ಹೇಳ್ತಾ ಇದ್ದಾರೆ. ಕಾಯಕ ಜೀವಿಗಳು ನಡೆಸ್ತಾ ಇರುವಂಥ ಈ ಹೋರಾಟ, ನೀವು 12ನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕ ಜೀವಿಗಳ ಪರವಾಗಿ ಲಿಂಗಧಾರಣೆ ಮೂಲಕ ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ, ಇವತ್ತು ನಾವು 22ನೇ ಶತಮಾನದಲ್ಲಿದ್ದೀವಿ. ಈ ಕಾಯಕ ಜೀವಿಗಳಿಗೆ ನ್ಯಾಯ ಕೊಡಿ. ನೀವು ಅನ್ನರಾಮಯ್ಯ ಆಗಿದ್ದೀರಿ. ಜೊತೆಗೆ ದೀಕ್ಷಿತ್, ಕರ್ನಾಟಕದ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಲ್ಲಿ 3.5 ಲಕ್ಷ ಜನ ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡುತ್ತಾರೆ. ಇವರನ್ನು ಅಸಂಘಟಿತ ಕಾರ್ಮಿಕರು ಶೋಷಣೆಯಲ್ಲಿ ಮೂಲಕ ಏಜೆನ್ಸಿ ಮೂಲಕ ಮಾಡ್ತಾರೆ. ಯಾವ ರೀತಿ ಅಂದರೆ ಸರಿಯಾಗಿ ಸಂಬಳ ನೀಡುವುದಿಲ್ಲ, ESA ಆಗಲಿ PF ಆಗಲಿ ಸರಿಯಾಗಿ ವಂಚನೆ ಮಾಡೋದಿಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಧರ್ಮ್ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ಹೊರಗುತ್ತಿಗೆ ನಿಷೇಧಿಸಿ ಪದ್ಧತಿಯನ್ನು ಮಾಡಿದ್ದಾರೆ, ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ನೀಡಲೇಬೇಕು. ದುರಂತಕ್ಕೀಡಾಗಿ ಮೃತಪಟ್ಟ ನೌಕರ
ಬೇಕೇ ಬೇಕು. ಬೇಕೇ ಬೇಕು. ಗುತ್ತಿಗೆ ನೌಕರನ್ನು ವಜಾಗೊಳಿಸುವುದು. ಗುತ್ತಿಗೆ ನೌಕರನ್ನು ವಜಾಗೊಳಿಸುವುದು. ಬೇಕೇ ಬೇಕು. ಬೇಕೇ ಬೇಕು. ನಿಷೇಧಿಸಿ ನಿಷೇಧಿಸಿ ಜಾರಿ ಮಾಡಿ ನಿಷೇಧಿಸಿ ನಿಷೇಧಿಸಿ ಜಾರಿ ಮಾಡಿ ಬೇಕೇ ಬೇಕು. ಗುತ್ತಿಗೆ ನೌಕರ ಶಾಶ್ವತ ಅಂಗವಿಕಲರಾದರೆ 15 ಲಕ್ಷ ಪರಿಹಾರ. ಗುತ್ತಿಗೆ ನೌಕರು ಶಾಶ್ವತ ಅಂಗವಿಕಲರಾದರೆ 15 ಲಕ್ಷ ಪರಿಹಾರ. ನಿಷೇಧಿಸಿ ಜಾರಿ ಮಾಡಿ ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಏತಕ್ಕಾಗಿ ಹೋರಾಟ. ಅಧಿಕಾರಿಗಳೇ ನೀವು ಯಾರ ಪರ? ನೀವು ಯಾರ ಪರ? ಅಧಿಕಾರಿಗಳೇ ನೀವು ಯಾರ ಪರ? ನೀವು ಯಾರ ಪರ? ರಾಜಕಾರಣಿಗಳೇ ನೀವು ಯಾರ ಪರ? ನೀವು ಯಾರ ಪರ? ರಾಜಕಾರಣಿಗಳೇ ಯಾರ ಪರ? ನೀವು ಯಾರ ಪರ? ಬೇಕೇ ಬೇಕು. ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಅವರಪ್ಪಂದಂತೆ ಸರ್ಕಾರ, ಅವರಪ್ಪಂದಂತೆ ಕಾನೂನು. ಬೇಕೇ ಬೇಕು. ನ್ಯಾಯ ಬೇಕು. ಏತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. 1925 ಒಂದು ಚಾರಿತ್ರಿಕ ತೀರ್ಪನ್ನ ಕೊಡುವುದರಿಂದ ನಿಮ್ಮೆಲ್ಲರ ಪರವಾಗಿ ನನ್ನ ಸುರಕ್ಷತೆಯ ಜಾಗೃತಿ ಹೇಗೆ ಬಂದಿದೆ ಅನ್ನುವಂಥದ್ದು ಇದು ಅತ್ಯಂತ ಸಂತೋಷದ ವಿಚಾರ. ಮಾನ್ಯ ಸುರಕ್ಷತೆಯ ಅವರ ತೀರ್ಪಿನಲ್ಲಿ ಅವರು ಅವಲೋಕಿಸಿದೆ ಅಂತಂದ್ರೆ ಏನಿ ವೈದ್ಯಕೀಯ ಮೂಲಕ ಸಂಬಳವನ್ನ ಸರಿಯಾಗಿ ಪಾವತಿ ಮಾಡಿಲ್ಲ, PF ಮತ್ತು ESI ಪಾವತಿ ಮಾಡಿಲ್ಲ. ಒಂದು ತಿಂಗಳ ಕಾಲ 2 ತಿಂಗಳ ಸಂಬಳವನ್ನ ಇದಾದ್ರೆ ಕಿರಾಣಿ ಅಂಗಡಿಯವರು ರೇಷನ್ ಅಂಗಡಿಗಳ ಸಾಲ, ಬಾಡಿಗೆ ಮನೆಯನ್ನು ಮಾಡಿದ್ದಾರೆ. ಆದ್ರೆ ಬೀದಿಗೆ ಮಕ್ಕಳು ಕಟ್ಟಬೇಕಾದಂತ ದುರಂತವನ್ನ ಈ ದೇಶದಲ್ಲಿ ನೋಡ್ತಾರೆ. ಇದನ್ನು ಕರ್ನಾಟಕ ಸರ್ಕಾರ ಅಧಿಕಾರಿ ಲೀಗಲ್ ಮಿನಿಸ್ಟ್ರಿ ಒಂದು ಸಬ್ ಕಮಿಟಿಯನ್ನು 12 ತಿಂಗಳಲ್ಲಿ ರಚನೆ ಆಗಿದ್ದು. Okay.